ನರಿಂಗಾನ ಕಂಬಳ ಸಮಿತಿ ಆಶ್ರಯದಲ್ಲಿ ನರಿಂಗಾನ ಗ್ರಾಮದ ಮೋರ್ಲಾ ಬೋಳದಲ್ಲಿ 4ನೇ ವರ್ಷದ ಹೊನಲು ಬೆಳಕಿನ ಲವಕುಶ ಜೋಡುಕರೆ ಕಂಬಳ ನರಿಂಗಾನ ಕಂಬಳೋತ್ಸವ ಜನವರಿ 10ರಂದು ನಡೆಯಲಿದೆ. ಈ ಕುರಿತು ಮಾಹಿತಿ ನೀಡಿದ ಸ್ಪೀಕರ್ ಯುಟಿ ಖಾದರ್ ಮತ್ತು ಕಂಬಳ ಸಮಿತಿ ಅಧ್ಯಕ್ಷ, ಬೆಳಿಗ್ಗೆ 9 ಗಂಟೆಗೆ ಉದ್ಘಾಟನೆ ನಡೆಯಲಿದ್ದು ಉಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಉದ್ಘಾಟಿಸಲಿದ್ದಾರೆ. ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ದೀಪ ಪ್ರಜ್ವಲನೆ ಮಾಡಲಿದ್ದಾರೆ. ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ನವಾಜ್ ಜರಿಂಗಾನ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಸಂಜೆ ನಡೆಯಲಿರುವ ಸಭಾ ಕಾರ್ಯಕ್ರಮವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಕಾನೂನು ಮತ್ತು ಸಂಸದೀಯ ವ್ಯವಹಾರ ಹಾಗೂ ಯುವಜನ ಮತ್ತು ಕ್ರೀಡಾ ಸಚಿವ ಎಚ್.ಕೆ. ಪಾಟೀಲ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ವಕ್ಫ್ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಕಾಸರಗೋಡು ಸಂಸದ ರಾಜುಮೋಹನ್ ಉಣ್ಣಿತ್ತಾನ್, ಎಸ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಎಂ ರಾಜೇಂದ್ರ ಕುಮಾರ್ ಮೊದಲಾದವರು ಪಾಲ್ಗೊಳ್ಳಲಿದ್ದಾರೆ ಎಂದವರು ಈ ಸಂದರ್ಭ ತಿಳಿಸಿದರು. ನರಿಂಗಾನ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ನವೆಂಬರ್ 12ರಂದು ನರಿಂಗಾನ ಗ್ರಾಮೋತ್ಸವವೆಂಬ ವಿಶೇಷ ಸ್ನೇಹ ಮಿಲನ, ಪ್ರತಿಭಾ ಪುರಸ್ಕಾರ, ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ನೃತ್ಯ ವೈಭವ, ಸಂಗೀತ ರಸಮಂಜರಿ, ಕ್ರೀಡಾಕೂಟಗಳು ನಡೆಯಲಿದೆ ಎಂದು ವಿವರಿಸಿದರು. ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರಶಾಂತ್ ಕಾಜವ ಮೆತ್ತಕೋಡಿ, ಪ್ರಧಾನ ಕಾರ್ಯದರ್ಶಿ ನವಾಜ್ ನರಿಂಗಾನ, ಉಪಾಧ್ಯಕ್ಷರಾದ ಮ್ಯಾಕ್ಸಿಮ್ ಡಿಸೋಜಾ, ಕಣಚೂರು ಸಮೂಹ ಸಂಸ್ಥೆಯ ಚೇರ್ಮನ್ ಯುಕೆ ಮೋನು ಉಪಸ್ಥಿತರಿದ್ದರು. ಲವಕುಶ ಜೋಡುಕೆರೆ ನರಿಂಗಾನ ಕಂಬಳೋತ್ಸವ ಕಳೆದ 3 ವರ್ಷದಿಂದ ಬಹಳ ವಿಜೃಂಭಣೆಯಿಂದ ಸೌಹಾರ್ದತೆಯಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈ ವರ್ಷದ ನರಿಂಗಾನ ಕಂಬಳೋತ್ಸವ ಜನವರಿ 10ನೇ ತಾರೀಕಿಗೆ ಶನಿವಾರ ಬೆಳಿಗ್ಗೆ ಇವತ್ತು ಪ್ರಾರಂಭ ಆಗಲಿಕ್ಕಿದೆ. ಈಗಾಗಲೇ ಕಳೆದ 3 ವರ್ಷದಲ್ಲಿ ನಿಮ್ಗೆ ಗೊತ್ತಿದ್ದ ಹಾಗೆ ಅತ್ಯಧಿಕ ಇವತ್ತು ಕೋಣಗಳು ಭಾಗವಹಿಸಲಿಕ್ಕೆ ಹಾಕೊಂಡು ತಂಡಗಳು ಇವತ್ತು ಬಹುಶಃ ನಮ್ಮಲ್ಲಿ ಬಂತು 265 ಕಳೆದ ವರ್ಷ. ಅವರ ಕಮಲ ಸಮಿತಿಯ ಸಮೀಕ್ಷೆಯಲ್ಲಿ ನಂಬರ್ 1 ರ್ಯಾಂಕಿಂಗ್ ಕಳೆದ ವರ್ಷ ನಮ್ಮ ನರಿಂಗಾನ ಕಂಬಳೋತ್ಸವಕ್ಕೆ ಬಂದಿದೆ. ಈ ವರ್ಷ ನಾವು ಒಂದು 200ಕ್ಕಿಂತ ಮೇಲೆ 210 215 ಮತ್ತು ಇದೊಂದು ಸೌಹಾರ್ದ ಬರೀ ಒಂದು ಕಂಬಳೋತ್ಸವ ಕೋಣಗಳನ್ನು ಓಟ ಮಾತ್ರ ಅಲ್ಲ, ಇದು ತುಳುನಾಡಿನ ಮಣ್ಣಿನ ಜಾನಪದ ಕಲೆ, ಕ್ರೀಡೆ ಮತ್ತೊಂದು ಸೌಹಾರ್ದತೆಯ ಕಾರ್ಯಕ್ರಮ ಮತ್ತು ಸಮಾಜವನ್ನು ಬೆಸೆಯುವಂತಹ ಮತ್ತು ಸಮಾಜವನ್ನು ಬೆರೆಯುವಂತಹ ಮತ್ತು ಯುವಕರಿಗೆ ಒಂದು ಸರ್ವಜನಿಗೆ ಸೇರುವಂಥ ಮತ್ತು ಒಂದು ಸಂಸ್ಕೃತಿ ಅರ್ಥ ಮಾಡಿಕೊಳ್ಳುವಂಥ ಒಂದು ವೇದಿಕೆಯಾಗಿದೆ ಈ ಕಾರ್ಯಕ್ರಮಗಳು. ಅದಕ್ಕಾಗಿ ಇಂಥ ಕಾರ್ಯ ನೋಡಿದಾಗ ಎಲ್ಲ ಜಾತಿ ಧರ್ಮ ಎಲ್ಲ ವರ್ಗದವ್ರು ಕುರಿತಲ್ಲಿ ಕಂಬಳದ್ದೇ ಒಂದು ತಂಡ ಇದೆ, ಅವ್ರದ್ದೇ ಒಂದು ಆಸಕ್ತಿ. ಅವರು ಅದಕ್ಕೊಂದು ಎಲ್ಲಿದ್ದರೂ ಕೂಡ ಅವರು ಹೋಗ್ತಾರೆ. ಮತ್ತು ಅವತ್ತು ನೋಡುವಾಗ ಅಲ್ಲಿ ಬೇರೆ ಬೇರೆ ಹಂತದ ಕೆಲಸಗಳನ್ನು ಸ್ವಯಂಪ್ರೇರಿತವಾಗಿ ಎಲ್ಲ ಧರ್ಮದವರು ಸ್ವಯಂಪ್ರೇರಿತವಾಗಿ ಮುಂದೆ ನಿಂತು ಆ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಕೂಡ ಅದಕ್ಕೆ ಯಾಚಿಸ್ತೇವೆ. ತಾವೆಲ್ಲರೂ ಕೊಳ್ಳಿಗೆ ಬರಬೇಕಂತ ಕೂಡ ಕೇಳಿಕೊಳ್ತಿದ್ದೇವೆ. ಸರ್, ಕಂಬಳದಲ್ಲಿ ಈ ಸಲ ಸಬ್ ಜೂನಿಯರ್ ಇಲ್ಲ, ಈ ಸಲ ಸಬ್ ಜೂನಿಯರ್ ಇಲ್ಲ. ಯಾಕೆಂತ ಹೇಳಿದರೆ ಕಂಬಳ ಅಸೋಸಿಯೇಷನ್ನಲ್ಲಿ ಮತ್ತು ಸರ್ಕಾರದೊಂದು ಗೈಡ್ಲೈನ್ಸ್ ಇದೆ, ಆದ್ದರಿಂದ ಸಬ್ ಜೂನಿಯರ್ಗೆ ಅವಕಾಶ ಇಲ್ಲ. ಇಷ್ಟು ವಯಸ್ಸಾದ ಕಡಿಮೆ ಹಾಗೆಂತ ಮಾಡೋದಿಲ್ಲ. ಆದರೆ ಕೆಲವೊಂದು ಸಲ ಅದರ ಮೇಲೆ ನಿಗಾ ವಹಿಸ್ತಾರೆ ಕೆಲವೊಂದು ಇಲಾಖೆ. ಪ್ರಾಣಿದಯ ಸಂಘದಿಂದ ಈಗಾಗಲೇ ಕೋರ್ಟಿಂದ ನಮಗೆ ಬೇಕಾದಷ್ಟು ಅನುಮತಿ ಸಿಕ್ಕಿದೆ. ಈ ಕೋನ ಸಬ್ ಜೂನಿಯರ್ಗೆ ನಾವು ಅದರಲ್ಲಿ ಒಂದು ಇದು ಮಾಡಿದ್ದೇವೆ, ಈ ಕೆಲವೊಂದು ಸಣ್ಣ ಕೋನಗಳನ್ನು ಓಡಿಸೋದಕ್ಕೆ ಅದು ಬೇಡ ಅಂತ ನಾವೊಂದು ತೀರ್ಮಾನ ಮಾಡಿದ್ದು. ಆದ್ದರಿಂದ ಈ ಸಲ ಸಬ್ ಜೂನಿಯರ್ ಇಲ್ಲ. ಸಬ್ ಜೂನಿಯರ್ ಇಲ್ಲದಿದ್ದರೆ ನಮ್ಮ ಕಂಬಳದಲ್ಲಿ ಒಂದು ಬೇರೆ ವಿಶಿಷ್ಟವಾದ ಒಂದು ನಾವು ಪ್ರೈಸನ್ನು ಇಟ್ಟಿದ್ದೇವೆ. ಎಲ್ಲ ಕಂಬಳದಲ್ಲಿ ಪ್ರಥಮ ಮತ್ತು ದ್ವಿತೀಯ, ನಮ್ಮ ಕಂಬಳದಲ್ಲಿ ತೃತೀಯ ಮತ್ತು ಚತುರ್ಥ ಎಲ್ಲ ವಿಭಾಗದಲ್ಲಿ ಇಟ್ಟಿದ್ದೇವೆ. ಸ್ಪರ್ಧೆ ಗನಾಲಗೆ ಇದೆ, ಅಡ್ಡಾಲಗೆ ಇದೆ, ಮತ್ತು ಹಗ್ಗ ಸೀನಿಯರ್ ಇದೆ, ಹಾಗೆ ಜೂನಿಯರ್ ಇದೆ, ನೇಗಿಲು ಹಿರಿಯ ಇದೆ ಮತ್ತು ನೇಗಿಲು ಕಿರಿಯ ಇದೆ. ಇದಕ್ಕೆ ಎಲ್ಲದಕ್ಕೆ ಪ್ರಥಮ ಮತ್ತು ದ್ವಿತೀಯ ಎಲ್ಲ ಕಂಬಳದಲ್ಲಿ ಇಡುದು. ನಾವು ಎಲ್ಲ ಸ್ಪರ್ಧಾ ವಿಭಾಗದಲ್ಲಿ ತೃತೀಯ ಮತ್ತು ಚತುರ್ಥ ಇಟ್ಟಿದ್ದೇವೆ. ಪ್ರಥಮ ಪ್ರೈಸ್ ಕೂಡ 2 ಪವನ್ ಇಟ್ಟಿದ್ದೇವೆ, ದ್ವಿತೀಯ 1 ಪವನ್, ತೃತೀಯ ಅರ್ಧ ಪವನು ಇದು ಹಗ್ಗದ ಸೀನಿಯರ್ಗೆ. ಅದರೊಟ್ಟಿಗೆ ನೇಗಿಲು ಹಿರಿಯ ವಿಭಾಗಕ್ಕೆ 1.5 ಪವನ್ ಮತ್ತು 1 ಪವನು,
ಅರ್ಧ ಪವನ್ ಮತ್ತು ಅರ್ಧ ಪವನ್ ಹೀಗೆ ಇಟ್ಟಿದ್ದೇವೆ. ಜೂನಿಯರ್ಗೆ 1 ಪವನ್ ಇಟ್ಟಿದ್ದೇವೆ, ಅರ್ಧ ಪವನ್ ಇಟ್ಟಿದ್ದೇವೆ. ಅದರೊಟ್ಟಿಗೆ 1/4 ಪವನ್ ಮತ್ತು ಚತುರ್ಥ ಮತ್ತು ತೃತೀಯ ಕಾಲು ಪವನ್ ಇಟ್ಟಿದ್ದೇವೆ. ಮತ್ತು ಕನಾಲಗೆ ಈಗಾಗಲೇ ನೀರು ಹಾಯಿಸಿದಲ್ಲಿ 2 ಪವನ್ ಇಟ್ಟಿದ್ದೇವೆ. ನಿಶಾನಿಗೆ ನೀರು ಹಾಯಿಸಬೇಕು, ಹಾಯಿಸಿದಾಗ ಅದಕ್ಕೆ 2 ಪವನ್ 7.5 ಕೋಲಿಗೆ, 6.5 ಕೋಲಿಗೆ ನಿಶಾನಿಗೆ ನೀರು ಹಾಯಿಸಿದಾಗ ಅದಕ್ಕೆ 1 ಪವನ್. ಅದು ಸ್ಪರ್ಧೆಯಲ್ಲಿ ಮಾಡಿದಂಥ ಎಲ್ಲ ಕೋನಗಳು ನಿಶಾನಿಗೆ ನೀರು ಹಾಯಿಸಿದಾಗ ಎಲ್ಲ ಕೋನಗಳಿಗೆ ನಾವು ನಾವು ಇಟ್ಟಂಥ ಪ್ರೈಸನ್ನು ಕೊಡಬೇಕಾಗ್ತದೆ. ಅದಕ್ಕೆ ಫಸ್ಟ್ ಸೆಕೆಂಡ್ ಅಂತ ಏನಿಲ್ಲ. ಎಲ್ಲ ಕೋನಗಳು ಇದಕ್ಕೆ ನಿಶಾನಿಗೆ ನೀರು ಹಾಯಿಸಿದಾಗ 8 ಜೊತೆ ಕೋನ ನೀರು ಹಾಯಿಸಿದ್ರೆ ಕೂಡ ನಾವು 2.5 ಪವನ್ ಕೊಡಬೇಕಾಗ್ತದೆ. ಅದು ಸೀನಿಯಾರಿಟಿಯಲ್ಲಿ ಮತ್ತು ಕಂಬಳದ ಗೌರವಕ್ಕೆ, ಇದು ಹಗ್ಗದ ಕನಾಲಯಕ್ಕೆ ಭಾಳಷ್ಟು ಗೌರವ. ಅದು ಬಿಟ್ಟರೆ ಹಗ್ಗ ಸೀನಿಯರ್, ಅದು ಬಿಟ್ಟರೆ ನೇಗಿಲು ಹಿರಿಯ, ಅದು ಬಿಟ್ಟರೆ ಮತ್ತೆ ಎಲ್ಲ ಜೂನಿಯರ್. ಈಗ ನೀವು ಸಬ್ ಜೂನಿಯರ್ ಬಿಟ್ಟದಕ್ಕೆ ಅಲ್ಲಲ್ಲ ನಿಮಗೆ ಆಗ ಜೋಡಿಗಳು ಕಮ್ಮಿ ಆಗ್ತದಲ್ಲ, ಅಂದ್ರೆ 215 ಏನು ಹೇಳಿದ್ರಲ್ಲ. ಹೌದು, ಈ ಸಲ ಎಂತ ಹೇಳಿದ್ರೆ ಅದರಲ್ಲಿ ಒಂದು ಸಬ್ ಜೂನಿಯರ್ ಕೋಟ್ ಅಂತ ಇದೆ, ಒಂದು 10-20 ಜೊತೆ ಜೋಡಿ ಕೋಣಗಳು ಸಬ್ ಜೂನಿಯರ್ ಅಂತ ಬರ್ತದೆ. ಅದು ಈ ಸಲ ಮಿಸ್ ಆಗ್ತದೆ. ಅದು ಬೇರೆ ಬೇರೆ ಕಾನೂನಿನ ತೊಡಗು ಮತ್ತು ಕಂಬಳ ಟೈಮಿಗೆ ಮುಗಿಯುವುದಿಲ್ಲ. ಈ ರೀತಿಯೆಲ್ಲ ಕೋಣದ ಯಜಮಾನರುಗಳ ಮತ್ತು ನಮ್ಮ ಅಸೋಸಿಯೇಷನ್ ಅವರದ್ದು ಎಲ್ಲ ಸಮಸ್ಯೆಯಿಂದಾಗಿ ನಾವು ಅದನ್ನು ಸ್ವಲ್ಪ ಇದು ಮಾಡಿದ್ವಿ. ಮತ್ತು ಸರ್ಕಾರದೊಂದು ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ಗೆ ಎಲ್ಲವನ್ನು ಮೀರಿಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದ್ರೆ ಅದು ಬರದಿದ್ರೆ ನಿಮಗೆ ಜೋಡಿಗಳು ಹೇಗೆ 200 ದಾಟ್ತದೆ? ಇಲ್ಲ, 200 ದಾಟುವಷ್ಟು ಕೋನಗಳಿದೆ. ಈಗ ಇದೆಲ್ಲ ಯಾಕೆ ಬರೋದು ಅಂತ ಹೇಳಿದ್ರೆ, ಇದರ ಒಟ್ಟಿಗೆ ಆಕರ್ಷಕ ಬಹುಮಾನ ಅಂತ ಹೇಳಿದ್ರೆ ಯಾವ ಕೋನದಲ್ಲಿ ಕೂಡ ಕೋನ ಇಳಿಸುವಾಗ ನಾವು ಪ್ರತಿಯೊಬ್ಬರಿಗೆ ಬೆಳ್ಳಿ ಪದಕ ಕೊಡ್ತೇವೆ. ಅದು ಕೂಡ 10 ಗ್ರಾಮದ್ದು ಕೊಡ್ತೇವೆ. ಇದು ಎಲ್ಲ ಮತ್ತೆ ಅದರೊಟ್ಟಿಗೆ ಟ್ರೋಫಿ ಕೊಡ್ತೇವೆ. ಇದು ವಿಶೇಷ. ಈಗ ಎಲ್ಲ ಕೊನೆ ಸ್ಪರ್ಧೆ ಮಾಡಿದಾಗ ಅವರಿಗೆ ಒಂದು ಮನೆಗೆ ಕೊಂಡೋಗುವಂಥ ಒಂದು ವ್ಯವಸ್ಥೆ ಇದೆ. ಅದರಿಂದ ಖುಷಿಯಲ್ಲಿ ಹೆಚ್ಚಿನವರು ಬರ್ತಾರೆ. ಈಗ ಕೆಲವೊಂದು ಕಡೆ ಏನು ಕೊಡೋದಿಲ್ಲ, ನಾವೆಲ್ಲವನ್ನು ಆಕರ್ಷಣೆಗೋಸ್ಕರ ಮತ್ತೆ ಅವ್ರಿಗೆ ಒಂದು ತೃಪ್ತಿ ಆಗಬೇಕು. ಈ ಬರುವಾಗ ಅವರಿಗೆ ಕೂಡ ಇವತ್ತು ಬೆಳ್ಳಿಯ ರೇಟ್ ಕೂಡ ಜಾಸ್ತಿ ಇದ್ರೂ ಕೂಡ ಎಲ್ಲ ಕಡೆ ಪ್ರೈಸನ್ನು ಕಡಿಮೆ ಮಾಡಿದ್ದಾರೆ. ನಾವು ಎಲ್ಲ ಕಡೆ ನಮ್ಮ ಸ್ಪೀಕರ್ ಸಾಹೇಬ್ರ ಇದೆ ಆದೇಶನೇ ಇದೆ, ಕಳೆದಕ್ಕೂ ಸಲ ಕೊಡುವಂಥದ್ದನ್ನು ಯಾವುದೇ ವಿಚಾರದಲ್ಲಿ ಕಡಿಮೆ ಮಾಡಬಾರ್ದು.